ಆಂಟಿದ್ದು ಸಖಿವಿದ್ದು ಸೆಮೆದಡ್ಡಿ ಯಾವನುಂಡು ಮಾಮಿನ ಬೇರೆ ಕೊನಿಕ್ಕೆ ಬ್ಯಾಂಡ್ ಕಟ್ಟೋಡು ಕುಳ್ಳುಂಡು ಕುಳ್ಳುದಿ ಬಾಕಿ ಪಿಂಕಿ ಲೆಕ್ಕದಲ್ಲಿ 90 60 ಭಯಂಕರ ಗೈಸ್. ನಾನು ಯಾವಾಗಲೂ ಇಲ್ಲಿ ಬರ್ತೇನೆ ಆದರೆ ನನಗೆ ಆಗ ಸಿಗುವುದು ಈ ಲೋಟದಲ್ಲಿ. ಈಗ ನೋಡಿ, ಈಗ ನಾವು ಇನ್ನೊಂದು ಮನೆಗೆ ಹೋಗ್ತಿದ್ದೇವೆ. ಆಯ್ತಾಯ್ತು ನೋಡಿ ಗೈಸ್, ಆಂಟಿದ್ದು ಸಖಿವಿದ್ದು ಇದು. ಇದರಲ್ಲಿ ಇದೆಂತ ಬಾತುಕೋಳಿಯ ನವಿಲು. ನವಿಲಿಗೆ ಒಂದು ಟಿಂಗ್ 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 ಬಂದು. ಇದು ಕೂಡ ಚಿನ್ನದೇ, ಇದು ಮೊದಲಿದು, ಇದು ಮೊನ್ನೆ ಮಾಡಿಸಿದ್ದು. ಎಷ್ಟು ಆಂಟಿ? 52,000. 52,000 ಪುತ್ತೂರಿಂದಂತೆ. ಆಂಟಿ ಪಾಶ್. ಮೊದಲಿತ್ತು, ಅದನ್ನು ಕೊಟ್ಟು ತಗೊಂಡದಲ್ಲ. ಹಾಂ ಮತ್ತೆ ಇದು ಬೇಡವಾ ಪಾನಿಪುರಿ, ಅದರೊಳಗೆ ಮಾತ್ರ ಇಟ್ಟು ತಿನ್ನು. ಸಾರಿದ್ದಲ್ಲಿ ಮಿಂಚನ್ನು ನೋಡಿ. ಇವರ ಒಂದು 3 ಜನ ಸಿಕ್ಕುವುದೇ ಅಪರೂಪ ನೋಡಿ. ನೀವು ಕೇಳ್ತಿದ್ರಲ್ಲ ಈಗ ಎಲ್ಲರೂ, ಅಮ್ಮ ದೊಡ್ಡವರು, ಅಮ್ಮನ ನಂತರ ಇವರು ನೋಡಿ, ಮತ್ತೆ ಇವರು 3 ಜನ ಹುಡುಗಿಯರು ಇವರ ಫ್ಯಾಮಿಲಿಯಲ್ಲಿ. ಇವರ ಹಾಗೆ ನಾವಿಬ್ಬರು ಹೌದು, ನಾಯಿ ಮರಿಗಳು. ನಾನು ಕೂಡ ತಿನ್ನು. ನಾನು ಎಂತ ಗೊತ್ತಾ, 2 ದಿನ ಆಯ್ತು ನಾನು ಖಾಲಿ ಇಡ್ಲಿ ತಿನ್ನೋದು. ನನಗೆ ಅಮ್ಮ ಪದಾರ್ಥ ಮಾಡಿದ್ದಾರೆ, ನಾನು ಅಮ್ಮ ಮರಿಲಿಲ್ಲ, ಕೊಡ್ತೀನಿ ನೋಡಿ. ನನಗೆ ಬದನೆ ಸಾರು ನಾನು ಹೇಳಿದೆ ಬೇಡ ಬೇಡ ಅಂತ. ಅಮ್ಮನಿಗೆ ಗೊತ್ತುಂಟು ನಾನು ತಿನ್ನುವುದಿಲ್ಲ ಅಂತ, ಅದಕ್ಕೆ 2 ಇಡ್ಲಿ ತಿನ್ನುವ ನಾವು ಕೂಡ ಇವರ ಜೊತೆಗೆ. ಏನು ಗೊತ್ತಾ, ನಾವು ನಮ್ಮ ಮಾವನ ಎಲ್ಲ ಮನೆಗೆ ಒಂದು ರೌಂಡ್ ಹಾಕಿ ಬರುವ ಅಂತ ನಾನು ಕೂಡ ಇವರ ಜೊತೆ ಎಂತೆಲ್ಲ ಸಿಗ್ತದೆ ನೋಡುವ, ಹೋಗುವ, ನಾವು ತಿಂದು ಬರುವ ಕೊಟ್ಟದನ್ನೆಲ್ಲ. ಮತ್ತೆ ಆಂಟಿ ಮಲ್ಲಿಗೆ ತಂದಿದ್ದಾರೆ 250 ಅಂತೆ ಇವತ್ತು, ಮೆಲ್ಕರಿದ್ದಾರೆ. ಅದನ್ನು ದೈವಕ್ಕೆ ಕೊಡ್ಲಿಕ್ಕೆ ಹೋಗುವ. ಕುಳ್ಳಜ್ಜಿ ಕುಳ್ಳಜ್ಜಿ ಬೈ 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 ಕುಳ್ಳಣ ಅಂಜು ಅದು ಕುಳ್ಳಣ ಬರ್ಬಾಮ ಬನ್ನಿ 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 ಹೋಗಿ. ಹಾಂ ಹೋಯ್. ಮೊದಲು ನಾವು ಸಣ್ಣ ಮಾವನ ಮನೆಗೆ ಹೋಗುದು ಗೈಸ್. ನಮ್ಮ ಮನೆ ನಾಯಿ ಇತ್ತು ನೋಡಿರ್ಬೋದು ನೀವು. ನಮ್ಮ ಅಂಗಡಿಯ ಮಾಮಿ ಅವರ ಮನೆಗೆ ಹೋಗ್ತಾ ಇದ್ದೇವೆ. ಅಂದ ಪಾತಿದೇನಾ ಕೆಂಪು ಕಾರ್ಡ್ ಗಮ್ಮತ್ತಾವಡು ಸೇಮೆದಡ್ಡೆ ಪೊಸತ್ತ ತೊನ್ನಿ ಸೇಮೆದಡ್ಡೆ ಯಾವನುಂಡು ಮಾಮಿನ. ವಾ ಅಕ್ಕ ಖುಷಿ. ಆಗ ಆಗ ಪತ್ತಲೆ ಐತೋಲೈ ಐತೋಲ ಇಲ್ಲ ಅಲ್ಲಿ ಪತ್ತಲೆ ಐದೋಲ ಇಲ್ಲ ಐದೋಲೈ ಐತೋಲೈ ಐತೋಲೈ ಇಲ್ಲ ದೋಲೈ ರೂಮು ದೋಲೈ ಐತೋಲೈ ಆವಾ ನನ್ನ ಮಾಮಿನ ಬೆಕ್ಕುಗಳನ್ನು ನೋಡಿ ನೀವು. ಈಗ ಪಾತ್ರೆಯ ಮಧ್ಯದಲ್ಲಿ 3 ಬೆಕ್ಕು, 4 ಉಂಟು, ಇನ್ನೊಂದು ಕಾಣುವುದಿಲ್ಲ, 4 ಇತ್ತು ಮರಿ. ಮೊನ್ನೆ ಈ ಬಾವಿಗೆ ಗೈಸ್ ಆ ಬೆಕ್ಕು ಬಿದ್ದದ್ದು. ನಾನು ಒಂದು ಬ್ಲಾಗಲ್ಲಿ ಹೇಳಿದ್ದೆ, ಅದು ನೋಡಿದ್ರೆ ಗೊತ್ತಿಲ್ಲ ನನಗೆ. ಇದರಲ್ಲಿ ಬಿದ್ದದ್ದು, ಮತ್ತೆ ಬಕೆಟ್ ಹಾಕಿ ತೆಗ್ದದಂತೆ.
ಇದನ್ನು ನಿಮಗೆ ತೋರಿಸ್ತೇನೆ ನಾನು, ಒಂದು ನಿಮಿಷ. ಯಬ್ಬೋ ನೋಡಿ ಗೈಸ್, ನೋಡಿ ನೋಡಿ ಕಾಣ್ತದ ಈಗ ಒಳಗಡೆ ನೋಡಿ, ನನಗೆ ಕಾಣೋದಿಲ್ಲ. ನೀರಿಲ್ಲ, ಪೊಟ್ಟುಗೈಲು ಜಾಣಿತಿ ಜೋಣಿಜು ನನ್ನ ಗೂಡಲ್ಲಿದ್ದಾಳೆ ಗೈಸ್. ಅವಳಿಗೆ ಒಂದು 5 ದಿನ ಬಿಟ್ಟು ಆಪ್ರೇಷನ್, ಇನ್ನು ಮರಿ ಆಗದಾಗಿ ಒಂದು ಆಪ್ರೇಷನ್ ಮಾಡಿಸೋದು ಅವಳಿಗೆ. ಅಂದರೆ ಹುಡುಗಿ ಅಲ್ಲ, ಇವರು ಬಿಟ್ಟಿರ್ತಾರೆ, ಒಮ್ಮೆ ಕಟ್ಟಿ ಹಾಕ್ತಾರೆ, ಬೇರೆ ನಾಯಿಗಳು ಬರ್ತಾರೆ, ಅದಕ್ಕೋಸ್ಕರ ಆಪ್ರೇಷನ್ ಮಾಡಿದರೆ ಒಳ್ಳೆಯದು, ಸೇಫ್. ಗೈಸ್ ನೋಡಿ, ಇದು ನನ್ನ ಮಾಮಿಯ ಗಾಡಿ. ಮಾಮಿ ಅಂಗಡಿಗೆಲ್ಲ ಗಾಡಿಯಲ್ಲಿ ಹೋಗ್ತು, ಗಾಡಿ ಬಿಡ್ತಾರೆ, ನನಗೇ ಗೊತ್ತಿಲ್ಲ ಆಯ್ತಾ. ಉಮ್ಮ ಪೈಂಟ್ ಖಾಲಿ అయినది ಅದನ್ನು ಬಲೆ ಅಜ್ಜ ಅಂದೆ ನೆಟ್ಟೆ ಫೋಲಿ ಅಕ್ಕ ರೊಟ್ಟಿಗೆ ಅಂದೆ ಅಲ್ಲಂತಲೇ ತನ್ನಂತೆ ಇವರು ಹೋಗುದಂತೆ 12 ನಾವು ಈಗ ಕೋಣಜಿಗೆ ಹೋಗಿ ಬರ್ತೇವೆ. ಗಾಡಿ ಗೊತ್ತಿರೋದವ್ರು ಗಾಡಿ ಬಿಡುದಂದ್ರೆ ಹೀಗೆ. ಮೊನ್ನೆ ದವಸೆ ನೋಡಿದಿರಲ್ಲ, ಗಾಡಿಯನ್ನು ಇದು ಬಿಟ್ಟು ಸೀದೋದದ್ದೆ. ಮತ್ತೆ ಇದೆಲ್ಲ ಮಾಡಿ ಗೊತ್ತು ನನಗೆ, ಇದು ಎಂತ ಅಂತ ಗೊತ್ತಿಲ್ಲ, ಹೀಗೆ ಮಾಡ್ತಾರೆ ಕೆಲವರೆಲ್ಲ, ಅದೆಲ್ಲ ಗೊತ್ತು ನನಗೆ. ಈಗೆಲ್ಲ ನಿಲ್ಲಿಸುದು ಅದೆಂತ ರೆಕ್ಕೆವಾ? ಅವರು ಒಂದು ಹೀಗೆ ಮಾಡ್ತಾರೆ ಹೋಗುವಾಗ. ಹೆಲ್ಮೆಟ್ ಹೊಡಿ ಅಲ್ಲ. ಹೆಲ್ಮೆಟ್ ಎಲ್ಲ போய் இந்திட்டு ஒல்து நீங்க போடியா போடுங்க எங்க கல்தர பர்புன ನೆಟ್ಟೆ ಕಲ್ತೀನಿ ಅಂದಿರಕ್ಲ ಕಲ್ಪೋಳಿ ಐತೆ ಇದು ಗಾಡಿ ಇಪ್ಪುಜಿ ಮಾಮಿ ಕೊಡಪೇರಿ ಆಂಟಿ ಹೇಳಿ ಮಾಮಿಯ ಗಮ್ಮತ್ತು ನನಗೆ ಪಾಯಸ ಎಲ್ಲ ಮಾಡಿದ್ದಾರೆ ತಿನ್ನು. ಅವರೆಲ್ಲ ಊಟ ಮಾಡ್ತಿದ್ದಾರೆ ಅಲ್ಲಿ. ಖುಷಿ ಆಗ್ತಾ ಉಂಟು. ಕೋಳಿ ಚಿಕನ್ ಬರೋಬ್ಬರಿ ಭಯಂಕರ ಇಷ್ಟ ಅವಳಿಗೆ ಚಿಕನ್ ಅಂತ. ದಾಯ ನಾಯಿಗೆ ಬಾಡ ಪಜಾ ಒಂದು ಸಾಯ ಅನ್ಪಾಯ ಏರೆಗ್ಲ ದಾದೆ ನಾಯಿಲೆ ಬುರಂಚ ಪನೀರ್ ಬಲ್ಲಿ ಖುಷಿ ಅವ ಪುಚ್ಚೆ ಗಂಡ ಪಾಡವ ಪಾಪ ಪಾಡಿಯಾ ಅವಳು ಇಲ್ಲಿ ಉಂಡದ ಕೊರು ಕೊರು ಹಾಂ ಅಂಚ ಇತ್ತೆ ನಿಕ್ಕ ಅಕ್ಕನೊಂದು ಆಶೀರ್ವಾದ ತಿಕ್ಕೊಂಡು ಬನ್ನಿ. ಮಸ್ತ್ ಶ್ರೇಷ್ಠ ದಾನನೇ ಅನ್ನದಾನ ಗೊತ್ತಾಂಡ. ಹಾಂ ಗೆರೆಗಾಡ ಪಕ್ಕ ಕೊನೋಡು ಎಡ್ಡೆ ಬಗ ಮೂಳು ಇಂಜಿ ನನ್ನ ಪೆರು ನಿಕ್ಕು ಅದನ್ನ ಪೆರು ಮೂಲ್ಪ ಪಕ್ಕ ಕೊನಾರಲಿ ದೇ ನಿಕ್ಕು ಅದನ್ನ ಪೆರುಂಡು ಆತತ್ತ ಇತ್ತು ತದನ್ಪು ಈ ಮಲ್ಲಾನಗೆ ಈ ವಿಡಿಯೋ ಒಪ್ಪು ಪಾತೆರ ಇಂಕ ಪನೋಡು ಅವ ಇತ್ತೆ ಜೋಕುಲು ನಿಕ್ಕು ಗೊತ್ತಾಪುಜಿ ಮಲ್ಲ ಯಾಕೇನು ಏನು ಮೂರು ಕುಳ್ಳು ದಿಪ್ಪುನಗಿ ಈ ಪನ್ಪದ ದಾದೆ ಸಂಧ್ಯಕ್ಕ ದಾದ ಜೀವನ ಹಾಗೆ ಹೇಳ್ತೇನೆ ನಾನು ನನ್ನ ವಯಸ್ಸು ಇದು ಮಗು ಈಗ ಮಂಡೆಚ್ಚಿಲ್ಲ ಈಗ ಹಾಗೆ ಹೇಳುದು. ಹೌದು ಗೈಸ್, ನಾನು ಹೇಳಬೇಕಿತ್ತು. ಅತ್ಯಂತ ಶ್ರೇಷ್ಠ ದಾನನೇ ಅನ್ನದಾನ. ಯಾಕೆ ಗೊತ್ತಾ, ನಾನು ಒಂದು ಕಥೆಯಲ್ಲಿ ಸತ್ಯನಾರಾಯಣ ಕಥೆಯಲ್ಲಿ ಕೇಳಿದ್ದಿದ್ದು. ಯಾಕಂದರೆ ಈಗ ನಾವು ಬೇರೆ ಎಲ್ಲ ಏನು ಬೇಕಾದ್ರೆ ನೀವು ದಾನ ಮಾಡಿ, ಬಟ್ಟೆ ದಾನ ಮಾಡಿ, ಆಗ ಎಂತ ಹೇಳ್ತಾರೆ ಗೊತ್ತುಂಟ, ಈ ಅಂಗಿಡ್ದು ಪೊರ್ಲುದು ಅಂಗಿ ಕೊಡ್ತೋಲಿತ್ತು ತಲೆಗೆ ಅಂತ ಹೇಳ್ತಾರೆ. ಅದೇ ನೀವು ಸ್ವಲ್ಪ ಜಾಗ ಕೊಡಿ ದಾನ ಆಗ ಹೇಳ್ತಾರೆ, ಈ ಜಾಗಕ್ಕಿಂತ ಅವಳು ಅಲ್ಲಿ ಇನ್ನೊಂದು ಜಾಗ ಇತ್ತು ಅದು ಕೊಡ್ಬೋದಿತ್ತು ಅಂತ ಹೇಳ್ತಾರೆ. ಬೇರೆ ಎಂತ ಕೊಡಿ ಇದು ಕೊಡಿ ಅಂತ ಹೇಳಿ ಮನೆ ಕೊಟ್ಟರು ಎಂತ ಬೇಕಾದರೆ ಕೊಡಿ ಒಂದು ಇರ್ತದೆ, ಅದಕ್ಕಿಂತ ಇನ್ನು ಚಂದ ಇರ್ಬೋದಿತ್ತು, ಇದಕ್ಕಿಂತ ಹಾಗೆ ಇರ್ಬೋದು, ಎಲ್ಲ ಮಾತು ಹೇಳ್ತಾರೆ. ಅದೇ ಒಬ್ಬ ಮನುಷ್ಯನನ್ನು ಕೂರಿಸಿ ಊಟ ಬಡಿಸಿ ಉಂಟಲ್ಲ, ಅವನ ಹೊಟ್ಟೆ ಫುಲ್ ಆಗೋದು ಎಂತ ಹೇಳ್ತಾನೆ ಗೊತ್ತುಂಟ, ಯಾವ್ಯಾವ ಎಲ್ಲ ಬಂಚು ಫುಲ್ ಅಂತ ಯಾವ್ಯಾವ ಸಾಕು, ಅದೇ ಒಂದು ತೃಪ್ತಿ ಪಡ್ತಾರೆ. ಅದೇ ಹೇಳೋದು ನಾನು, ಅನ್ನದಾನ ಶ್ರೇಷ್ಠ ದಾನ. ಅದು ಒಂದು ಮನುಷ್ಯರು ಒಂದು ಸಾಕು ಅಂತ ಹೇಳುವ ಒಂದು ಇದು. ಅದಕ್ಕೋಸ್ಕರ ಎಲ್ಲರೂ ಮಾಡುವುದೇ ಒಟ್ಟಿಗೆ, ಪ್ರತಿಯೊಬ್ಬರು. ಜಾತ್ರೆ ಬ್ಯಾರೇಜ್ ಮಾವು, ಜಾತ್ರೆ ಬ್ಯಾರೇಜ್ ಹಾಂ ಹಾಗೆ. ಇನ್ನು ನಾವು ಇನ್ನೊಂದು ಮಾವನ ಮನೆಗೆ ಹೋಗ್ಲಿಕ್ಕೆ ಉಂಟು, ಪಿಂಕಿಯ ಮನೆಗೆ. ಹಾಗೆ ಅದ ಅಂದು ಪುಚ್ಚೆ ಗೋಲ್ ಬಿಡ್ತೀನಿ, ಅತ್ಯಂತ ಶ್ರೇಷ್ಠವೇ ಅನ್ನದಾನ. ಅಂದು ಬಿಡ್ತೀನಿ, ಈ ಬೇಕು ಬಿದ್ದದು ಗೈಸ್. ಈ ರೀತಿನ ಇತ್ತು ಬಕ್ಕ ಬೈಯದ ಎತ್ತೀನಿ ಬಿಡ್ತು ಬನ್ನಿ
ಈ ಪ್ರಾಣಿ ಲೆಕ್ಕದಾಲ ಪಂಡನ ಪೋ ಹಾ ಬಾಬಾ ಚಪ ಡುಮ್ 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 ಬೇರೆ ಕಿಕ್ಕಲಿಗೆ ಬ್ಯಾಂಡ್ ಕಟ್ಟೋಡು ಕುಳ್ಳುಂಡ ಕುಳ್ಳುದಿ ಬಾಕಿ ಬಲೆ ಆಂಟಿ ನಾನು ಬರುದು ಗೈಸಿ ಇವರು ಅಲ್ಲೇ ಕೂತ್ಕೊಂಡಿರ್ಲಿ ನನಗೆ ಸಾಕಾಗಿತ್ತು. ಒಂದು ಮನೆಗೆ ಹೋದ್ರು ಅಲ್ಲಿ ನಾನು ಹೋಗು ಅಂತ ಹೇಳ್ತಾ ಇದ್ದೇನೆ. ಅಲ್ಲಿ ಒಂದು 2 ಗಂಟೆ ಮಾಡಿತ್ತು. ಈಗ ಇನ್ನೊಂದು ಮನೆಗೆ ಹೋಗೋದು ಪಿಂಕಿಯ ಮನೆಗೆ. ಈಕಲ ಬಂದಿದ್ದು ಜಾಗೆ ಅವಲಿ ಇಲ್ಲಲ್ಲಿ ಇಡ್ಲಿ ತಿಂದದ್ದು ಅವಳು ಮಾಮೂನಲ್ಪ ಒಣಸ್ ಬಂತದ್ದು ಈಚೆ ಮೂಲ್ದದ ದೊಂಬುಡು ತೋಜು ಜಂಚ ಅದ ಏನಾಯ್ತು ಒಂದು ನೆಕ್ಸ್ಟ್ ಉಂಟು ಮತ್ತೆ ಅಲ್ಲಿ ಹೋಗ್ಲಿಕ್ಕೆ ಉಂಟು. ಅಲ್ಲಿ ಚಾ ಅಲ್ಲಿ ಚಾ ಇಲ್ಲಿ ಊಟ. ಇದು ಗೈಸ್ ಪಿಂಕಿ ಅವರ ಮನೆ. ಇನ್ನಿರ್ ಬತ್ತೇರಿ ಗಮ್ಮತ್ ಅವಡು. ಹಾ ನಮ್ಮನೆ ತಿನ್ಬಿಡತ್ತು. ಗಮ್ಮತ್ ಬರಡು. ಹಾ ಪೆರ್ಮರಿದ ಇಡುದಿಯಾನ ತೂತ್ ಚಂದ. ಪಿಂಕಿಯ ಲೆಕ್ಕದಲ್ಲಿ 90 60 ಭಯಂಕರ ಗೈಸ್. ನಾನು ಯಾವಾಗಲೂ ಇಲ್ಲಿ ಬರ್ತೇನೆ ಆದರೆ ನನಗೆ ಆಗ ಸಿಗುವುದು ಈ ಲೋಟದಲ್ಲಿ. ಈಗ ನೋಡಿ ನೆಂಟರು ಬಂದಾಗ ಇಟ್ಟದ್ದು. ದಾದ ಮತ ಗಮ್ಮತ್ ದಾದ ಮತ ಇಂಚಿನ ಪುರ ಕೋರಿ ಸುಕ್ಕ ರೇಸ ಚಿಲ್ಲಿಲ್ಲ ಇತ್ತನ. 2ನೇ ಮನೆಯಲ್ಲಿ 2ನೇ ಊಟ ನೋಡಿ. ಎಲ್ಲಿ ಮಾವು ನಲ್ಪಲ ಇಡ್ಲಿ ತಿಂದದು ಮೂಲ ಕೂಡ ಕೋರಿ ರೊಟ್ಟಿ ದೇವರೇ. ಪಾಡು ಗೈಸ್, ಸಣ್ಣ ಮಾವನ ಮನೆಯಲ್ಲಿ ನೀವು ಆಕ್ಟಿವ್ ನೋಡಿದ್ರಲ್ಲ, ಇಲ್ಲಿ ನಾವು ರಿಕ್ಷಾ ಬಿಡುವ. ಲಕ್ಕಿಯ ಬನ್ನಿ ಬನ್ನಿ ಹೋಗುವ. ಪೇಂಟಿಗ 100 ರೂಪಾಯಿ. ಈ ರೋಲ್ ಪದಾರು ಮಾಣಿದಾರ ಅಪ್ಪ 100 ರೂಪಾಯಿ. ಈ ಊರ್ದಾಕ್ಲ ಚೂರು ಕಮ್ಮಿ ಉಂಟು. ಎಂತ ಬಿಲ್ಡಪ್ ಮಾರ ನಂದು. ಹೋಗೋಗ ಸೀಟ್ ಬೆಲ್ಟ್ ಬರ ಪಾಡ್ಲಿ. ಜಂಪ್ ದುಡ್ಲಿಕ್ಕೆ ಹೋಗುದು ನೋಡಿ ನಾನು. ಎಂತ ಹುಚ್ಚು ಮಾರ. ಈಗ ಇಲ್ಲಿ ನೋಡಿ ಅಲ್ಲಾಡಿಸೋದು ನೋಡಿ. ರಿಕ್ಷಾ ಹೋಗ್ತಾ ಉಂಟು ನಮ್ಮದು. ಈ ಕುಲ್ ಬಲ ಗಡ್ಡಿ. 2 ಮಾವನ ಮನೆಯಲ್ಲಿ 2 ಗಾಡಿ. ಮಾಣಿಗೋಪರೆ 8 ರೂಪಾಯಿ. 3 ರೂಪಾಯಿ ಸಾಧಾರಣ ನಿಪ್ಪು ಮಾಣಿಗೆ ಒಂದು ಸಾರನ್ನ ಅಂತ. ಇಂದು ಬಾರ್ದು ಜರ ಯೂನಿಫಾರ್ಮ್ ಮಾಡ್ತೀನಿ. ಯಾ ಬರ್ಪುಜಿ ಪೊಲೀಸ್ ಪಾತ್ರ ಫೈನ್ ಹಾಕೊಂಡು ಆಡಲಿ. ಮಾವನ ರಿಕ್ಷಾ ಗೈಸ್, ಅಂದ್ರೆ ಪರ್ಸನಲ್, ಎಲ್ಲಿಗೆ ಬಿಡುದಲ್ಲ, ಪರ್ಸನಲ್ ಅವರದೇ.
ನಾನು ನಿಮ್ಮ ರಿಕ್ಷಾಕ್ಕೆ ಹತ್ತಲೇ ಇಲ್ಲ 100 ರೂಪಾಯಿ ಕೊಡ್ಬೇಕಾ? ಬೇಡ ಬೇಡ ಬೇಡ, ಹತ್ತುದಕ್ಕಿಂತ ಮುಂಚೆ 100 ರೂಪಾಯಿ ಕೇಳಿದ್ರಿ, ಇನ್ನು ಹತ್ತುದಿಲ್ಲ ನಾನು. ಈಗ ನಾವು ಇನ್ನೊಂದು ಮನೆಗೆ ಹೋಗ್ತಿದ್ದೇವೆ. ಇಲ್ಲಿ ಆಯ್ತು ಆಯ್ತು, ಸಾಕು, ಇನ್ನು ಸಾಕು, ಇನ್ನು ಮನೆ ಇಲ್ಲ. ಇದು ಲಾಸ್ಟ್ ಮಾವನ ಮನೆ. ಓಹೋ ನಿಖಿಲ್ ಉಂಪು ಓಡು ಯಾನ್ ಪಿರ ಹೊಡ್ದು ಬ್ಲಾಗರ್ ಪಿರ ಹೊಡ್ದು ಮೊಬೈಲ್ ಮೂಲು ಮೂಲು ತಿನ್ಬಿಡ್ದು ಅಜ್ಜಿ ಪಗ ಅಂದು ಬೈ. ಈಗ ಇಲ್ಲಿ ತಿಂತಾರೆ ನೋಡಿ. ಕೊನೆ ಕಟ್ಟ ಕಡೆಯಾಗಿ ಕಾಡುವ ಪ್ರಶ್ನೆ ಇವರ ಬಂಜಿಯಲ್ಲಿ ಜಾಗ ಎಲ್ಲಿಂದ? ಅಂದ್ ಅವರು ನಾಳೆ ಇಂದು ನಾಳೆ ಇಲ್ಲಿ ಬೈ 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 ಚಲೋ ಹಾಯ್ ಬಾತುರ್ಜಿ ಇತ್ತೆ ಬಾತುರಂತೆ. ಓ ಮಾಮಗ್ ಬೇಜಾರ ಮೂಲ ತಿನ್ಪುನಿ ಇದು ಹೊರ್ಚಾ ಹೊರ್ಚಪ್ಪ ಮೇಕಲೆ ಕೊರ್ಲಿ ಅಡ್ಡಿ ಆಯ್ತು ನಾ ಕೊರ್ಲಿ. ಅವೇ ಇದನ್ನ ಕೊಡ್ತೀವಿ ಜಾತ್ರೆ ಜಾತ್ರೆಗೆ. ಹೋಯ್ತು ಹೋಗುದು ಗೈಸ್ ಹೋಗುದು ಹೋಗುದು ಇಲ್ಲಿಂದ ಬೇಗ ಹೊರಟ್ರು. ಯಾವ ನಿಮಿಷ ನನಗೆ ಜಾತ್ರೆಗೆ ಕೂಡ ಹೋಗ್ಲಿಕ್ಕೆ ಉಂಟು ಗೈಸ್. ಅದು ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಅದು ಒಂದು ನಮಗೆ ಪ್ರೈಸ್ ಉಂಟು, ಮನೆ ಗೇಮ್ ಆಡ್ಲಿಕ್ಕೆ ಹೋಗಿದ್ದೇವಲ್ಲ ಹಾಗೆ ನೋಡಿ ಗೈಸ್. ಹೊಟ್ಟೆ ಎತ್ತಲಿಕ್ಕೆ ಆಗ್ತಾ ಇಲ್ಲ, 3 ಊಟ ಮಾಡಿ 3 ಕಡೆ ಅಲ್ಲ ಬಾರುಂಡ ನಮಗೆ ಜಾಟದಾಡಿ ಜತ್ತನ ಅಂದು ಗೈಸ್. ಚಿಂಚುಕುಮಾರ್ ಬಂದ ಜಾತ್ರೆ ಹೋಗಿತ್ತ ಎಂಕಲ್ ಎತ್ತಿ. ಇವನ ಅಪ್ಪ ಅಮ್ಮ ಬರ್ಲಿಲ್ಲ ಗೈಸ್, ಬರೋದು ಒಂದು 7 ಗಂಟೆ ಆಗ್ತದೆ ಅಂತ. 7 ಗಂಟೆ ಆಪನ್ಗೆ ನಮ್ಮಪ್ಪ ಯಾನ್ ಮೀದು ರೆಡಿ ಆಯ್ ನಿಕ್ಕೆ ನೀಡ್ದಿತ್ತೆ ಮೀವಡ ನಮ್ಮ ಪ್ರೈಸ್ ತೊಗೊಂಡು ಅಕ್ಲು ಬರ್ಪೇರಿಗೆ ಅಡೆಗೆ ಬರ್ಪೇರಿಗೆ ಕಾರಡ್ ಒಟ್ಟಿಗೆ ಎಂಚೈತಿನ ಎಕ್ಸಾಮ್ ಪಪ್ಪ ಕಡೆ ನುಚ್ಚಿ ಓವಿ ಓವಿ ಈಸಿತೀನಿ ಈಸಿತೀನ ಕನ್ನಡ ಈಸಿತೀನಿ ಬೇಕಂದು ತುಕ ತುಕ ಬಕ ಮಲ್ಲ ಇರತ್ತ ಆಗ ಅಂದಾಜಿ ಆತಿದ್ವಿ. ಆಹಾ ಅಕ್ಲಿ ಬಾರ್ಪು ಆತ್ರಿ ಅಕ್ಲಿ ಬಾರ್ಪು ಜರಿಗೆ ಅಂದು ಪ್ರೈಸ್ ದೋತು ನೀರೆ ಅಕ್ಲಿ ಪಂಡದ ಬೊಡಿನೇ ಇಂಕು ಸ್ವಲ್ಪ ಕ್ವಶನ್ಸ್ ಅಂದೆ ರಿಕ್ಷಾ ಹಿಡ್ಕೊ ಓಪುನಿ ಚಿಂಚೋರು ಪ್ರ್ಯಾಂಕ್ ಮಾಡಿದ್ದು ಪ್ರ್ಯಾಂಕ್. ನಾನು ಈ ವ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ತುಂಬ ಲೆಂತ್ ಆಯಿತು ಅಂತ ನನಗೆ ಅನಿಸ್ತಾ ಉಂಟು. ಹಾಗೆ ಲೈಕ್ ಮಾಡಿ, ಫಸ್ಟ್ ಟೈಮ್ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ.